ಹಾಯ್ ಹಲೋ ನಮಸ್ಕಾರ. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ರಾತ್ರಿ ಲೈವ್ ಬರೋಕ್ಕಾಗಲ್ಲ, ಸೊ ಹಾಗಾಗಿ ಇವಾಗಲೇ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4th ಟೆಸ್ಟ್ ಡೇ 3. ಸೊ ಡೇ 3 ಹೆಂಗಪ್ಪ ಅಂದರೆ ಮೂವಿಂಗ್ ಡೇ ಅಂತಾರೆ. ಮೂವಿಂಗ್ ಡೇ ಅಂದರೆ ಆಲ್ಮೋಸ್ಟ್ ಟೆಸ್ಟ್ ಮ್ಯಾಚ್ ಯಾರ ಕಡೆ ಹೋಗ್ತಾ ಇದೆ ಅಥವಾ ಯಾರ ಕಡೆ ವಾಲ್ತಾ ಇದೆ ಅನ್ನೋದೊಂದು ಫೇರ್ ಐಡಿಯಾ ಸಿಗುತ್ತೆ. ಬಟ್ ಈ ಟೆಸ್ಟ್ ಮ್ಯಾಚ್ ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ತಿದೆ. ನಿನ್ನೆ ಸೆಕೆಂಡ್ ಡೇ ಮುಗಿಬೇಕಾದ್ರೆ ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಕಡೆನೇ ಟೆಸ್ಟ್ ಮ್ಯಾಚ್ ವಾಲಿತ್ತು. ಬಟ್ ಇವತ್ತು ಇಂಡಿಯಾ ಕಮ್ ಬ್ಯಾಕ್ ಮಾಡಿ ಒಂಥರ ಟೆಸ್ಟ್ ಮ್ಯಾಚ್ನ ಬ್ಯಾಲೆನ್ಸಲ್ಲಿ ತಂದುಬಿಟ್ಟಿದ್ದಾರೆ. ಶುರು ಮಾಡೋದಾದರೆ ರವೀಂದ್ರ ಜಡೇಜಾ, ರಿಷಬ್ ಪಂತ್ ಬ್ಯಾಟಿಂಗ್ ಬರ್ತಾರೆ. ನಿಮ್ಗೆ ಗೊತ್ತಿರೋಂಗೆ ನಿನ್ನ 5 ವಿಕೆಟ್ ಹೋಗಿತ್ತು, ಇನ್ನು ಜಸ್ಟ್ 5 ವಿಕೆಟ್ ಮಾತ್ರ ಇದೆ. ಎಷ್ಟು ರನ್ಸ್ ಆಗುತ್ತೆ ಅಷ್ಟು ರನ್ಸ್ ಹೊಡಿಬೇಕು, ಫಾಲೋ ಆನ್ ಫಸ್ಟಿಗೆ ಅವಾಯ್ಡ್ ಮಾಡಬೇಕು, ಅದು ಮೇನ್ ಏಮ್ ಇತ್ತು. ಸೊ ರಿಷಬ್ ಪಂತ್ ಕಡೆಯಿಂದ ಅಫ್ಕೋರ್ಸ್ ನಿಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾ 2 ಸೀರೀಸ್ ಹೆಂಗೆ ಆಡಿದ್ದಾರೆ, ರಿಷಬ್ ಪಂತ್ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇವತ್ತು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೆಂಟೇಟಿವ್ ಇದ್ದರು, ಬಟ್ ಒಂಥರ ಪಿಕಪ್ ಮಾಡಿದರು. ಬಂದ್ಕೂಳೆ ಒಂದು ಸ್ಟ್ರೈಟ್ 4 ಹೊಡಿತಾರೆ, ಆಮೇಲೆ ಒಂದು ಫುಲ್ ಶಾಟ್ ಹೊಡಿತಾರೆ. ಓಕೆ, ಲಯ ಕಂಡ್ಕೊಂಡಾಗಿ ಬರ್ತಾ ಇದ್ದಂಗೆ ಇತ್ತು. ಬಟ್ ಆಲ್ ಆಫ್ ಎ ಸಡನ್ ಅವ್ರದ್ದು ಫೇವ್ರೆಟ್ ಶಾಟ್ ರ್ಯಾಮ್ ಹೊಡೆಯೋಕ್ಕೆ ಹೋಗ್ತಾರೆ. ಅದು ಎಡ್ಜಾಗಿ ನ್ಯಾಥನ್ ಲಯನ್ ಥರ್ಡ್ ಮ್ಯಾನ್ ಕಡೆ ಹೋಗುತ್ತೆ. ಒಂಥರ ಫೀಲ್ಡ್ ಪ್ಲೇಸ್ಮೆಂಟು ಕ್ರೇಜ್ ಆಗಿತ್ತು. ನಾವು ಅನ್ಬೋದು ಬ್ಯಾಡ್ ಶಾಟ್ ಅಂತ, ಬಟ್ ರಿಷಬ್ ಪಂತ್ ಗೇಮ್ ಇರೋದೇ ಹಾಗೆ, ಹೈ ರಿಸ್ಕ್ ಗೇಮ್. ಬಂದರೆ ಕ್ರೇಜ್ ಅನಿಸುತ್ತೆ, ಬಂದಿಲ್ಲ ಅಂದರೆ ಸುನಿಲ್ ಗವಾಸ್ಕರ್ ಅಂತಿದ್ರು ಸ್ಟುಪಿಡ್ ಗೇಮ್ ಅಂತ. ಅವರಿಗೂ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಆ ಗೇಮ್ ಪಾಯಿಂಟ್ ಆಫ್ ವ್ಯೂ, ಆ ಶಾಟ್ ಆಡಬಾರ್ದಿತ್ತು ಅಂತ ಹೇಳಿದರು. ಬಟ್ ರಿಷಬ್ ಪಂತ್ ಆಡೋದೇ ಹಾಗೆ, ಅದರಿಂದಲೇ ಅವರಿಗೆ ಸಕ್ಸಸ್ ಸಿಕ್ಕಿರೋದು. ಸೊ ಡಬಲ್ ಎಜ್ ಸ್ಕ್ವಾಡ್ ಅಂತಾರಲ್ಲ, ಆ ರೀತಿ ಇದೆ ರಿಷಬ್ ಪಂತ್ ಗೇಮ್. ಸೊ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ಇವನ್ ಜಡೇಜಾ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಿಲ್ಲ ಇವತ್ತು. ಅವರು ಕೂಡ ಬೇಗ ಔಟ್ ಆಗ್ತಾರೆ. ನ್ಯಾಥನ್ ಲಯನ್ ಸ್ಪಿನ್ಗೆ ಸಡನ್ನಾಗಿ ಬಾಲ್ ಬರುತ್ತೆ, ಅವರಿಗೆ ಪಿಕ್ ಮಾಡೋಕ್ಕಾಗಿಲ್ಲ. ಆಮೇಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ. ಯಾಕೆಂದರೆ ಒಂದು ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿ, ಇನ್ನೊಂದು ಕಡೆಯಿಂದ ವಾಷಿಂಗ್ಟನ್ ಸುಂದರ್. ನಿತೀಶ್ ಕುಮಾರ್ ರೆಡ್ಡಿ ಅಂತೂ ನೋಡೋಕೆ ಹೋದ್ರೆ ಅಂದರೆ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್. 5 ಡೌನ್ 4 ಡೌನ್ ಬರೋ ಬ್ಯಾಟ್ಸ್ಮನ್ ಥರನೇ ಕಾಣಲ್ಲ ಗುರು. ಅಂದರೆ ನಂಬರ್ 3 ಆಡೋ ಬ್ಯಾಟ್ಸ್ಮನ್, ನಂಬರ್ 4 ಆಡೋ ಬ್ಯಾಟ್ಸ್ಮನ್, ಆ ಥರ ಸಾಲಿಡ್ ಟೆಕ್ನಿಕ್ ಇದೆ. ಸೆಲೆಕ್ಟರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಯಾಕಂದರೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಫಸ್ಟ್ ಕ್ಲಾಸ್ ರೆಕಾರ್ಡ್ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ. ಬರೀ 23 ಏನೋ ಎವ್ರೇಜ್ ಇದೆ. ಬಾಲಿಂಗಲ್ಲೂ ಅಷ್ಟಕ್ಕಷ್ಟೇ ಅವ್ರದ್ದು ರೆಕಾರ್ಡ್ಸ್ ಇದೆ. ಬಟ್ ಸ್ಟಿಲ್ ನಿತೀಶ್ ಕುಮಾರ್ ರೆಡ್ಡಿನ ಬ್ಯಾಕ್ ಮಾಡಿದ್ದಾರೆ. ಅವರು ಡಿಲಿವರ್ ಕೂಡ ಮಾಡಿದ್ದಾರೆ. ಯಾವ ಮಟ್ಟಿಗೆ ಡಿಲಿವರ್ ಮಾಡಿದ್ದಾರೆ ಅಂದರೆ, ಎಲ್ಲ ಇನ್ನಿಂಗ್ಸ್ ಯಾವ್ಯಾವ ಇನ್ನಿಂಗ್ಸ್ ಇಲ್ಲಿ ತನಕ ಆಡಿದ್ದಾರೆ ಅಂತ ನೋಡಿದರೆ ಬರೀ ಒಂದು 16 ರನ್ಸ್, ಅದೊಂದು ಮಾತ್ರ ಲೋ ಸ್ಕೋರ್ ಇದ್ದಂಗಿತ್ತು. ಅದು ಬಿಟ್ಟರೆ ಬೇರೆಲ್ಲ 30, 40, 50 ಒಂದು ಹೊಡಿತಿರಲಿಲ್ಲ. 40 ಕಂಟಿನ್ಯೂಸ್ 3 40s ಬಂದಿತ್ತು. ಸೊ 100 ಬೆಸ್ಟ್ ಡೇಗೆ ರಿಸರ್ವ್ ಮಾಡ್ದಂಗಿತ್ತು. MCG ಟೆಸ್ಟ್, ಇಂಡಿಯಾ ಅಂಡರ್ ಟ್ರಬಲ್, ಇನ್ನೇನು ಸೀರೀಸ್ ಆನ್ ದ ಲೈನ್, ಆ ಮೂಮೆಂಟಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ 100 ಬಂದಿರೋದು. ಕ್ರೇಜಿ ಅಂದರೆ ಕ್ರೇಜಿ ಪರ್ಫಾರ್ಮೆನ್ಸ್. ಆ ಬಾಹುಬಲಿ ಮೂವಿಯಲ್ಲಿ ಬರುತ್ತೆ ನೋಡಿ, ಆ ಸ್ಟ್ಯಾಚು ಬೀಳ್ತಾ ಇದ್ದರೆ ಬಾಹುಬಲಿ ಅವರು ಬಂದುಬಿಟ್ಟು ಅದನ್ನು ಕ್ಯಾರಿ ಮಾಡೋ ಥರ. ನಮ್ಮ ಬೌಲಿಂಗಲ್ಲಿ ನೋಡಿದರೆ ಬುಮ್ರಾ ಅವರು, ಬ್ಯಾಟಿಂಗಲ್ಲಿ ನೋಡಿದರೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ಕೊಲ್ಯಾಪ್ಸ್ ಆಗೋದನ್ನು ಆಲ್ಮೋಸ್ಟ್ ಎವ್ರಿ ಟೈಮ್. ಹೆಂಗೆ ರಿಷಬ್ ಪಂತ್ ಅವ್ರು ಲಾಸ್ಟ್ ಟೈಮ್ ನನಗೆ ಸರ್ವೈವ್ ಮಾಡ್ತಾಯಿದ್ರು, ಈ ಸರ್ತಿ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಮಾಡಿಕೊಡ್ತಿದ್ದಾರೆ. ಅಲ್ಟಿಮೇಟ್ ಇನ್ನಿಂಗ್ಸ್, ಎಸ್ಪೆಷಲಿ ಸ್ಪಿನ್ನರ್ಸ್ಗೆ ಆಡಿದಂಥ ಸ್ವೀಪ್ ಶಾಟು, ಎಲ್ಲ ಥರದ ಶಾಟ್ಸ್ ಇದೆ. ಈ ಒಂದು ಶಾಟ್ ಇಲ್ಲ ಬ್ಯಾಟ್ಸ್ಮನ್, ಈ ಶಾಟ್ ಇಲ್ಲ ಅನ್ನೋ ರೀತಿ ಇಲ್ಲ. ಎಲ್ಲ ಶಾಟ್, ಕಟ್ ಶಾಟ್ ಆಗಿರಲಿ, ಕ್ಲಾಸಿಕ್ ಆಗಿ ಆಡ್ತಾರೆ. ಈವನ್ ರ್ಯಾಮ್ ಶಾಟ್ ಕೂಡ ಚೆನ್ನಾಗಿ ಆಡ್ತಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಟೆಂಪರ್ಮೆಂಟ್, ಅದು ಕೂಡ ಕ್ರೇಜಿ ಆಗಿದೆ ನಿತೀಶ್ ಕುಮಾರ್ ರೆಡ್ಡಿ ಹತ್ರ. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಇನ್ನೊಂದು ಕಡೆ ವಾಷಿಂಗ್ಟನ್ ಸುಂದರ್ ಅವ್ರ ಸೆಲೆಕ್ಷನ್ ಜಸ್ಟಿಫೈ ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂದರೆ ಬೌಲಿಂಗಲ್ಲಿ ಅಷ್ಟು ಅವ್ರಿಗೆ ಬೌಲಿಂಗ್ ಲಾಸ್ಟಿಗೆ ಸಿಕ್ತು, ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡು ಆಗಲಿಲ್ಲ ವಾಷಿಂಗ್ಟನ್ ಸುಂದರ್ನ. ಬಟ್ ಬ್ಯಾಟಿಂಗಲ್ಲಿ ಅವ್ರ ಪಾರ್ಟ್ನರ್ಶಿಪ್ ತುಂಬ ಕ್ರೂಷಲ್ ಆಯಿತು. ನಮಗೆ ವಾಷಿಂಗ್ಟನ್ ಸುಂದರ್ ಮತ್ತು ಶಾರ್ದೂಲ್ ಠಾಕೂರ್ ಪಾರ್ಟ್ನರ್ಶಿಪ್, ಅದೇ ಒಂಥರ ಗ್ಲಿಮ್ಸಪ್ಸ್ ನೆನಪಾಗ್ತಿತ್ತು. ಕ್ರೇಜಿ ಇನ್ನಿಂಗ್ಸ್, 50 ರನ್ಸ್, ಅವರು ಸ್ಟೇಬಲ್ ಆಗಿ ಕಾಣ್ತಿದ್ರು. ಎವ್ರಿ ಟೈಮ್ ಅಂಡರ್ ಪ್ರೆಷರ್ ಇದ್ದಾಗ ವಾಷಿಂಗ್ಟನ್ ಸುಂದರ್ ಮೇಲೆ ನೀವು ಬ್ಯಾಂಕ್ ಮಾಡ್ಬೋದು. ಒಂಥರ ಅಶ್ವಿನ್ ಪ್ಲೇಸ್ಗೆ ಒಂಥರ ಮೋರ್ ಆಫ್ ಎ ಬ್ಯಾಟರ್ ಥರ ಕಾಣ್ತಿದ್ದಾರೆ ಸುಂದರ್ ಅವರು. ಅಲ್ಟಿಮೇಟ್ ಇನ್ನಿಂಗ್ಸ್. ಅನ್ಫಾರ್ಚುನೇಟ್ಲಿ ಅವರು ಸ್ಪಿನ್ನಿಗೆ ಔಟ್ ಆಗ್ತಾರೆ. ಇಲ್ಲ ಅಂದರೆ 127 ರನ್ಸ್ ಪಾರ್ಟ್ನರ್ಶಿಪ್. ಆ ಮೂಮೆಂಟಿಂದ ಇಂಡಿಯಾ ಔಟ್ ಆಫ್ ದ ಗೇಮ್ ಇತ್ತು. ಫಾಲೋ ಆನ್ ತಡೆದು ಗೇಮ್ನ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಗೇಮ್ನ ಇರೋ ಥರ ತಂದುಬಿಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಏನಿತ್ತು ಅಂದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ನಮ್ಗೆ ಅನಿಸ್ಬೋದು ಬಾಲ್ ಸಾಫ್ಟ್ ಆಗಿದೆ, ಇವ್ರಿಗೆ ಆಡೋಕ್ಕೆ ಈಸಿ ಇದೆ, ಪಿಚ್ ಸ್ಲೋ ಡೌನ್ ಆಗಿದೆ, ಅಂಥದ್ದೇನು ಕಷ್ಟ ಇಲ್ಲಪ್ಪ ಅನ್ನೋ ರೀತಿ. ಬಟ್ ಇವರಿಗೂ ಚಾಲೆಂಜಸ್ ಇತ್ತು. ಲಾಸ್ಟಿಗೆ ಜಡೇಜಾ ಔಟ್ ಆದಾಗ ನ್ಯಾಥನ್ ಲಯನ್ಗೆ ಕರೆಕ್ಟ್ ಅಸಿಸ್ಟೆನ್ಸ್ ಸಿಗ್ತಿತ್ತು ಪಿಚ್ಚಲ್ಲಿ. ಸೊ ಅವ್ರನ್ನ ನೆಗೆಟ್ ಮಾಡಬೇಕಿತ್ತು. ಅವರು ರೌಂಡ್ ದ ವಿಕೆಟ್ ಬಂದು ಹಾಕ್ತಿದ್ರು, ಸ್ವಲ್ಪ ನೆಗೆಟಿವ್ ಲೈನ್ ಥರ. ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ
ಚೆನ್ನಾಗಿ ನೆಗೋಷಿಯೇಟ್ ಮಾಡಿದ್ರು. ಈವನ್ ನ್ಯೂ ಬಾಲ್ ಕೂಡ ಬಂದ್ಬಿಡ್ತು. ಸೊ ನ್ಯೂ ಬಾಲ್ ಕಾಟ ಕೊಡ್ತಿತ್ತು MCGಯಲ್ಲಿ. ಸೊ ಆ ನ್ಯೂ ಬಾಲ್ ಕೂಡ ತುಂಬ ಚೆನ್ನಾಗಿ ಅವ್ರು ನೆಗೋಷಿಯೇಟ್ ಮಾಡಿದ್ರು. ಅದರಿಂದ ಇದು ಕ್ವಾಲಿಟಿ ಪಾರ್ಟ್ನರ್ಶಿಪ್. ಅದು ಯಾವಾಗ ಅನಿಲ್ ಕುಂಬ್ಳೆ ಮತ್ತು ಹರ್ಭಜನ್ ಆದಮೇಲೆ ಆಸ್ಟ್ರೇಲಿಯಾದಲ್ಲಿ ನಂಬರ್ 8 ಮತ್ತು ನಂಬರ್ 9 50+ ಇಬ್ಬರು ಸೇರ್ಕೊಂಡು ಹೊಡೆದಿದ್ದಾರೆ. ಆ ಥರ ಕ್ರೇಜಿ ಪಾರ್ಟ್ನರ್ಶಿಪ್. ಇಂಡಿಯಾದು ಲಾಸ್ಟ್ 2 BGT ಸೀರೀಸಲ್ಲಿ ಹಾಲ್ ಮಾರ್ಕ್ ಅಂದರೆ ಫೈಟಿಂಗ್ ಸ್ಪಿರಿಟ್, ಲಾಸ್ಟ್ ತನಕ ಬಿಟ್ಟು ಕೊಡಲ್ಲ. ಸೊ ಅದೇ ಫೈಟಿಂಗ್ ಸ್ಪಿರಿಟ್ ಈ ಮ್ಯಾಚಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ತೋರಿಸ್ಕೊಟ್ಟಿದ್ದಾರೆ ಗುರು. ಇದು ತೊಲೆ ಯಾವಾಗ ಸುಂದರ್ ಅವರು ಔಟ್ ಆಗ್ತಾರೆ ಅವಾಗ ಡವ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ 8 ವಿಕೆಟ್ ಹೋಗುತ್ತೆ, ಇಬ್ಬರೇ ಬ್ಯಾಟ್ಸ್ಮನ್ ಇರೋದು. ಆ ಕಡೆ ಬುಮ್ರಾ ಇದ್ದಾರೆ, ಇನ್ನೊಂದು ಸಿರಾಜ್ ಅವರಿದ್ದಾರೆ. ಸೊ ನಿತೀಶ್ ಕುಮಾರ್ ರೆಡ್ಡಿ ಅವರು 97 ಇರ್ತಾರೆ, ಮೇಲ್ಗಡೆ ಅವರು ಹೊಡೆದ್ಬಿಡ್ತಾರೆ. ಆ ಮೂಮೆಂಟಲ್ಲಿ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, 1 ಓಡೋ ಬದಲು 2 ಓಡ್ಬಿಡ್ತಾರೆ. ಯಾಕಂದರೆ ನೆಕ್ಸ್ಟ್ ಓವರ್ ಸ್ಟ್ರೈಕ್ ಇರ್ತಿತ್ತು, 1 ಓಡಿದ್ರೆ, ಬಟ್ 2 ಓಡ್ಬಿಡ್ತಾರೆ. ಅವ್ರು ಸೆಕೆಂಡ್ ರನ್ ಓಡ್ಬೇಕಾದ್ರೆ ರಿಯಲೈಸ್ ಆಯಿತು, ತಲೆಯಲ್ಲಿ ಕೈ ಹಿಡ್ಕೊಂಡೇ ಹೊಡೆದ್ರು, ಏನು ಮಾಡಿದೆಪ್ಪ ಅಂತ. ನೆಕ್ಸ್ಟ್ ಓವರ್ ಬುಮ್ರಾ 6 ಬಾಲ್ಸ್ ಪ್ಯಾಟ್ ಕಮಿನ್ಸ್ ಫೇಸ್ ಮಾಡಬೇಕು. ಅದರಲ್ಲಿ 3ನೇ ಬಾಲ್ ಔಟ್ ಆಗಿಬಿಡ್ತಾರೆ. ಬುಮ್ರಾ ಯೂಶಲಿ ರಿಲಯಬಲ್, ಬಟ್ ಇವತ್ತು ಔಟ್ ಆಗಿಬಿಟ್ರು. ನೆಕ್ಸ್ಟ್ ಒಂದೇ ಬ್ಯಾಟ್ಸ್ಮನ್ ಇರೋದು ಸಿರಾಜ್. ಆ ಮೂಮೆಂಟಲ್ಲಂತೂ ಕರೆಕ್ಟಾಗಿ ಕುತ್ತಿಗೆ ಬಂದುಬಿಡ್ತು. ಯಾಕಂದರೆ 99 ನಿತೀಶ್ ಕುಮಾರ್ ರೆಡ್ಡಿ ಮೇಡನ್ 100ಗೆ ಕಾಯ್ತಿದ್ದಾರೆ. ಸಿರಾಜ್ ಹೆಂಗೆ ಮಾಡ್ತಾರೋ, ಡಿಫೆಂಡ್ ಮಾಡ್ತಾರೋ ಅಥವಾ ಹೊಡೆಯೋಕ್ಕೋಗಿ ಏನಾದ್ರು ಮಾಡಿಬಿಡ್ತಾರಂತ ಭಯ ಆಗ್ತಿತ್ತು. ಬಟ್ ಸಿರಾಜ್ಗೆ ಹ್ಯಾಟ್ಸ್ ಆಫ್ ಗುರು. ಆ ಪ್ರೆಷರ್ ಮೂಮೆಂಟಲ್ಲಿ 3 ಬಾಲ್ನ ಕರೆಕ್ಟಾಗಿ ಡಿಫೆಂಡ್ ಮಾಡಿದ್ರು. ಅದರಿಂದ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು ಕ್ರೇಜಿ 100 ನೋಡೋಕ್ಕಾಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ನೋಡೋದಾದರೆ ಮ್ಯಾಚ್ ಪರಿಸ್ಥಿತಿಯಲ್ಲಿ 9 ವಿಕೆಟ್ ಹೋಗಿದೆ. ಲಾಸ್ಟ್ಗೆ ಮಳೆ ಬಂತು. ಸೊ ಹಾಗಾಗಿ ಲಾಸ್ಟ್ ಅರ್ಧ ಗಂಟೆ ಆ ಮ್ಯಾಚಲ್ಲಿ ಲಾಸ್ ಆಯಿತು. ಸದ್ಯಕ್ಕೆ ಇಂಡಿಯಾ 116 ರನ್ ಇನ್ನೂ ಬಿಹೈಂಡ್ ಇದ್ದಾರೆ. ನಾಳೆ ಮಾಡಬೇಕಾಗಿರೋದು ಇಷ್ಟೇ, ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಎಷ್ಟು ಸ್ಟ್ರೈಕ್ ತಗೊಳ್ತಾರೆ ಅಷ್ಟು ಸ್ಟ್ರೈಕ್ ತಗೊಳ್ಬೇಕು. ಆಲ್ಮೋಸ್ಟ್ 70 to 80 ರನ್ಸ್ ಅಷ್ಟೇ ಲೀಡ್ ಬರೋ ಥರ ನೋಡ್ಕೊಳ್ಬೇಕು. ಆವಾಗ ಇಂಡಿಯಾಗೆ ಡೆಫಿನೆಟ್ಲಿ ಹೋಗಿನ ಚಾನ್ಸ್ ಇದೆ. ಯಾಕಂದರೆ ಇನ್ನೂ 2 ದಿನ ಇದೆ. ಬುಮ್ರಾ, ಸಿರಾಜ್, ಆಕಾಶ್ದೀಪ್ ಏನಲ್ಲದೆ ಎಲ್ಲ ಹಾಕ್ಬಿಟ್ಟು ನಾಳೆ ಬೌಲಿಂಗ್ ಮಾಡಿದ್ರೆ ಡೆಫಿನೆಟಾಗಿ ಇಂಡಿಯಾಗೆ ಚಾನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಿನ್ನೆ ಪೊಸಿಷನ್ಗಿಂತ ಇವತ್ತಿನ ಪೊಸಿಷನ್ ಎಷ್ಟೋ ಬೆಟರ್ ಆಗಿದೆ. ನಿನ್ನೆ ಪೊಸಿಷನ್ ಆಲ್ಮೋಸ್ಟ್ 80 to 90% ಗೇಮ್ ಅವ್ರ ಕಡೆ, ಆಸ್ಟ್ರೇಲಿಯಾ ಕಡೆನೇ ಹೋಗಿತ್ತು. ಬಟ್ ಇವತ್ತು ಆಡಿರೋ NKR ಮತ್ತು ವಾಷಿಂಗ್ಟನ್ ಸುಂದರ್ ನಮ್ಮ ಗೇಮಲ್ಲಿ ವಾಪಸ್ ತಂದಿದ್ದಾರೆ. ಸೊ ಇನ್ನೊಬ್ಬ ಬ್ಯಾಟ್ಸ್ಮನ್ ಬೇಕಾಗಿತ್ತು ಲಾಸ್ಟಿಗೆ, ನಿತೀಶ್ ಕುಮಾರ್ ರೆಡ್ಡಿ. ನಿನ್ನೆ ನೈಟ್ ವಾಚ್ಮ್ಯಾನ್ ಆಗಿ ಏನಾದರೂ ಯೂಸ್ ಮಾಡದೇ ಇದ್ದರೆ ಆಕಾಶ್ದೀಪ್ನ ಇವತ್ತು ಕ್ರೇಜ್ ಇರ್ತಿತ್ತು. ಆಕಾಶ್ದೀಪ್, ಬುಮ್ರಾ, ಸಿರಾಜ್ 3 ಜನ ಇರ್ತಿತ್ತು ನಿತೀಶ್ ಕುಮಾರ್ ರೆಡ್ಡಿಗೆ ಮ್ಯಾನೇಜ್ ಮಾಡೋಕ್ಕೆ. ಸೊ ನಂದಲೆಸ್ ನಾಳೆ ಅಂತೂ ನಿತೀಶ್ ಕುಮಾರ್ ರೆಡ್ಡಿ ಎಷ್ಟಾಗುತ್ತೆ ಅಷ್ಟು ರನ್ಸ್ ಹೊಡಿಲಿ, ಜಾಸ್ತಿ ಸ್ಟ್ರೈಕ್ ಇರಲಿ. ನಾಳೆನೂ ಬೇಗ ಅರ್ಧ ಗಂಟೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 5 ಗಂಟೆ ಬದಲು 4:15ಗೆ ಸ್ಟಾರ್ಟ್ ಆಗ್ತಿದೆ. ಈ ಕಡೆ ನೋಡೋದಾದರೆ ಆಸ್ಟ್ರೇಲಿಯನ್ ಬೌಲರ್ಸ್ ಹೆವಿ ಸುಸ್ತಾದಂಗೆ ಕಾಣ್ತಿದ್ದಾರೆ. ಓವರ್ 100 ಓವರ್ಸ್ ಮೇಲೆ ಬೌಲಿಂಗ್ ಮಾಡಿದ್ದಾರೆ. ಮಿಚೆಲ್ ಸ್ಟಾರ್ ಕೂಡ ಇಂಜುರಿ ಕನ್ಸರ್ನ್ಸ್ ಥರ ಕಾಣ್ತಿದೆ. ಆ ಕಡೆ ಈ ಕಡೆ ಅವರು ಹಿಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ 4th ಇನ್ನಿಂಗ್ಸ್ ಬೌಲಿಂಗ್ ಮಾಡ್ಬೇಕಾದ್ರೆ ಅವರಿಗೆ ಈಸಿ ಇರಲ್ಲ. ಸೊ ಅವರಿಗೆ ತುಂಬ ರೆಸ್ಟ್ ಬೇಕಾಗಿದೆ ಅನ್ನೋ ರೀತಿ ಕಾಣ್ತಿದೆ. ಸೊ ನಾವೇನಾದರೂ ಆಸ್ಟ್ರೇಲಿಯಾನ ಬೇಗ ಆಲ್ಔಟ್ ಮಾಡಿದರೆ 4th ಇನ್ನಿಂಗ್ಸ್ ಆಗಿ ಡೆಫಿನೆಟಾಗಿ ಚಾನ್ಸ್ ಕ್ರಿಯೇಟ್ ಆಗುತ್ತೆ. ಏನಾದ್ರು 70 ರನ್ಸ್ ಟ್ರಯಲ್ ಕೊಟ್ಟು ಅವ್ರನ್ನ 150-200 ಕಟ್ ತನಕ ತಗೊಂಡೋದ್ರೆ 270 to 300 ಇಂಡಿಯಾ ಬ್ಯಾಂಕ್ ಆನ್ ಡೆಫಿನೆಟ್ ಟ್ರೈ ಮಾಡ್ಬೋದು ಲಾಸ್ಟ್ ಡೇ ಚೇಸ್ ಮಾಡೋಕ್ಕೆ. ಸೊ ಆ ಥರ ಒಂದು ಗುಡ್ ಪೊಸಿಷನ್ ಬರೋ ಚಾನ್ಸ್ ಅಟ್ಲೀಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಇವತ್ತಿನ ದಿನ. ಸೊ ಕ್ರೇಜಿ ಡೇ ಅಂತ ಹೇಳ್ಬೋದು ಇಂಡಿಯಾ ಪರವಾಗಿ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.